ಎಲ್ಲರಿಗೂ ನಮಸ್ತೆ. ಸಂಜೀವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಇವತ್ತಿನ ಬಿಗ್ ಬಾಸ್ ಸುದ್ದಿಯನ್ನ ತಿಳ್ಕೊಳ್ತಾ ಹೋಗೋಣ. ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗತ್ತೆ. ಗಿಲ್ಲಿ ನಟನ ಬಗ್ಗೆ ಎಲ್ಲಾ ಕಡೆ ಪ್ರಶಂಸೆ ವ್ಯಕ್ತ ಆಗ್ತಿದೆ. ಆದ್ರೆ ಮನೆಯ ಒಳಗಿರುವವರೇ ಗಿಲ್ಲಿಯ ವಿರುದ್ಧ ಆಗ್ತಾ ಹೋಗ್ತಾ ಇದ್ದಾರೆ. ನಿನ್ನೆ ಆಲ್ರೆಡಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಂಗೆ ಗಿಲ್ಲಿ ಹಾಗೆ ಧ್ರುವಂತ್ ಅವರ ನಡುವೆ ಒಂದು ಟಾಸ್ಕ್ ನಡೀತಿರತ್ತೆ. ಇದರಲ್ಲಿ ಗೆದ್ದವರು ಫಿನಾಲೆಗೆ ಹೋಗ್ತಾರೆ ಅಂತ ಹೇಳಿ. ಆದ್ರೆ ಇದರಲ್ಲಿ ಯಾರು ಸೋಲ್ತಾರೆ ನೆಕ್ಸ್ಟ್ ಟಾಸ್ಕ್ ಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡೋ ಹಾಗಿರಲ್ಲ. ಆದ್ರೆ ಈ ಒಂದು ಆಟದಲ್ಲಿ ಎಲ್ಲರೂ ಅನ್ಕೊಂಡಂಗೆ, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ದಂಗೆ ಗಿಲ್ಲಿ ನಟ ಸೋಲ್ತಾರೆ. ಯಾಕಂತ ಹೇಳಿದ್ರೆ ಇವರು ಕಾಮಿಡಿ ಹೆಚ್ಚಾಗಿ ಮಾಡ್ತಾರೆ. ಟಾಸ್ಕ್ ಗೆಲ್ಲೋದಿಲ್ಲ ಅನ್ನೋದು ಎಲ್ಲರ ಒಂದು ಎಲ್ಲರೂ ಹೇಳ್ತಾನೆ ಹೋಗ್ತಿರ್ತಾರೆ. ಮನೆ ಒಳಗಡೆ ಇರೋರು ಅಷ್ಟೇ, ಹೊರಗಡೆ ಇರೋರು ಅಷ್ಟೇ. ಅಂದ್ರೆ ಜನರು ಅಭಿಪ್ರಾಯವೂ ಅದೇ ಆಗಿರುತ್ತೆ. ಅದೇ ರೀತಿ ಗಿಲ್ಲಿ ತನ್ನ ಆಟದ ವೇಗವನ್ನ ಹೆಚ್ಚಿಗೆ ಮಾಡ್ಕೊಳ್ದೆ ತನ್ನ ಆಟವನ್ನ ಸೋಲ್ತಾರೆ. ಧ್ರುವಂತ್ ಅವರು ಗೆಲ್ತಾರೆ. ಹೀಗೆ ಆಗ್ತಿರ್ಬೇಕಾದ್ರೆ ರಾಶಿಕಾ ಹಾಗೆ ರಕ್ಷಿತಾ ಅವರ ನಡುವೆ ಒಂದು ವಾಗ್ವಾದ ನಡೀತಿರತ್ತೆ. ಈ ವೇಳೆ ಗಿಲ್ಲಿ ನಟ ಅಲ್ಲಿ ಹೋಗಿ ಎಂಟ್ರಿ ಕೊಡ್ತಾರೆ. ಮೊದ್ಲೇ ರಾಶಿಕಾಗೂ ಗಿಲ್ಲಿಗೂ ಬರೋದಿಲ್ಲ. ಈ ಕಾರಣಕ್ಕೆ ನೀನ್ ಯಾಕೆ ಬರ್ತೀಯ, ನಿನ್ಗೂ ಇದಕ್ಕೂ ಸಂಬಂಧ ಏನು ಅಂತ ಹೇಳಿ ಹೀಗೆ ವಾಗ್ವಾದ ಬೆಳ್ಕೊಂಡು ಹೋಗ್ತಾ ಆಗ ರಾಶಿಕಾ ಏನ್ ಹೇಳ್ತಾರೆ, ನಿನಗೆ ಆಟನೇ ಸರಿಯಾಗಿ ಆಡೋದಕ್ಕೆ ಬರಲ್ಲ, ಯಾವ ಟಾಸ್ಕ್ ನಲ್ಲಿ ಗೆದ್ದಿದ್ಯಾ, ಯಾವ ಟಾಸ್ಕ್ ನಲ್ಲಿ ನೀನು ಮುಂದಾಳತ್ವ ವಹಿಸಿದ್ಯಾ, ನೀನು ಯಾವ್ದಕ್ಕೂ ಪ್ರಯೋಜನ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಅದಕ್ಕೂ ಕೂಡ ಗಿಲ್ಲಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರ ಕ್ಯಾರೆಕ್ಟರ್ ಇರೋದೇ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಎಲ್ಲದಕ್ಕೂ ಕಾಮಿಡಿ ಮಾಡ್ಕೊಂಡು ಮುಂದುವರಿತಾ ನೀನ್ ಫಸ್ಟ್ ಗೆದ್ದು ತೋರ್ಸು ಅಂತ ಹೇಳಿ ರಾಶಿಕಾಗೆ ವಾಪಸ್ ಸವಾಲನ್ನ ಹೊಡ್ತಾರೆ. ಈಗಾಗ್ಲೇ ಮನೆಯ ವಿರುದ್ಧ ಹೋಗಿರುವಂತಹ ಗಿಲ್ಲಿಗೆ ರಕ್ಷಿತಾ ಹೊರತಾಗಿ ಇನ್ಯಾರೂ ಕೂಡ ಅವನಿಗೆ ಸಪೋರ್ಟ್ ಆಗಿ ನಿಂತಿಲ್ಲ. ಧ್ರುವಂತ್ ಅವ್ರಿಗೂ ಮೊದ್ಲಿಂದಾನು ಗಿಲ್ಲಿ ಕಂಡ್ರೆ ಆಗೋದಿಲ್ಲ. ಹಾಗೆ ಅಶ್ವಿನಿ ಮತ್ತೆ ಗಿಲ್ಲಿ ಅಂತ ಹೇಳಿದ್ರೇನೆ ಹಾವು ಮುಂಗುಸಿ ರೀತಿ ಇದ್ದಾರೆ. ಈ ರೀತಿ ವರ್ತನೆ ಮಾಡ್ತಿರ್ಬೇಕಾದ್ರೆ ಅಶ್ವಿನಿ ಗೌಡ ಅವರು ಈಗ ಗಿಲ್ಲಿಯನ್ನ ಮೀರ್ಸೋದಕ್ಕೆ ಹೊರಟಿದ್ದಾರೆ ಅನ್ನೋ ಮಾತು ಸಹ ಕೇಳಿ ಬರ್ತಿದೆ. ಮೊದ್ಲಿಂದಾನು ಅಶ್ವಿನಿ ಗೌಡ ಚಿಕ್ಕ ವಿಚಾರಕ್ಕೂ ಟೆಂಪರ್ನ ತುಂಬಾ ಹೈ ಮಾಡ್ಕೊಳ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಫಿನಾಲೆ ಹತ್ರ ಬರ್ತಿದ್ದಂಗೆ ಅಶ್ವಿನಿ ಗೌಡ ಅವರು ಶಾಂತ ಮೂರ್ತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ನೆನ್ನೆ ತಾನೇ ನಡೆದಂತಹ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ಅವರಿಗೆ ಬೇರೆ ತನ್ನ ಸ್ಪರ್ಧಿಗಳನ್ನ ಯಾರು ಆಟ ಮಾಡ್ತಿರ್ತಾರೆ ಅವ್ರನ್ನ ಡಿಸ್ಟರ್ಬ್ ಮಾಡುವಂತಹ ಅವಕಾಶ ಇತ್ತು. ಆದ್ರೆ ಅದೇ ರೀತಿ ತಾಳ್ಮೆ ರೀತಿ ವರ್ತಿಸಿ ತಮ್ಮ ಟಾಸ್ಕ್ ಏನ್ ಬಂದಿತ್ತು ಅದನ್ನ ಬೇರೆಯವ್ರಿಗೂ ಕೂಡ ಯಾವುದೇ ರೀತಿ ತೊಂದರೆ ಕೊಡದೆ ತಮ್ಮ ಒಂದು ಆಟವನ್ನ ಆಡ್ತಾ ಹೋಗಿದ್ದಾರೆ. ಬಿಗ್ ಬಾಸ್ ಇಂದಾನೆ ಅವ್ರಿಗೆ ಅವಕಾಶ ಸಿಕ್ಕಿದ್ರು, ಆಟ ಕೆಡ್ಸುವಂತಹ ಅವಕಾಶ ಸಿಕ್ಕಿದ್ರು ಕೂಡ ಅಶ್ವಿನಿ ಅವರು ಅಷ್ಟಾಗಿ ತಲೆ ಕೆಡ್ಸ್ಕೊಂಡಿಲ್ಲ. ರಕ್ಷಿತಾ ಅವರು ಅಶ್ವಿನಿ ಅವ್ರನ್ನ ಕೇಳಿದಾಗ ರಕ್ಷಿತಾ ಅವರು ಅದೇ ರೀತಿ ಶಾಂತ ಚಿತ್ತವಾಗಿ, ಇಲ್ಲ ನಾನ್ ಸ್ವಲ್ಪ ಬದ್ಲಾಗಿದ್ದೀನಿ, ಮೊದ್ಲು ತರ ನಾನು ನಡ್ಕೊಳಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಬಿಗ್ ಬಾಸ್ ನ ಗೆಲ್ಲೋದಕ್ಕೆ ಇದೇ ರೀತಿ ಏನಾದ್ರೂ ತಂತ್ರ ಮಾಡ್ತಿದ್ದಾರಾ ಅಂತ ಹೇಳಿ ರಕ್ಷಿತಾ ಅವ್ರಿಗೂ ಕೂಡ ಅನುಮಾನ ಬಂದಿದೆ. ಹಾಗೆ ಬಿಗ್ ಬಾಸ್ ವೀಕ್ಷಕರಿಗೂ ಕೂಡ ಇದು ಅವರ ಸ್ಟ್ರಾಟಜಿ ಆಗಿರಬಹುದಾ, ಫಿನಾಲೆಯ ಸ್ಟ್ರಾಟಜಿ ಆಗಿರಬಹುದಾ ಅಂತ ಹೇಳಿ ಎಲ್ಲಾ ಕಡೆ ಒಂದು ಪ್ರಚಾರ ಕೂಡ ಆಗ್ತಿದೆ. ಎಲ್ಲರೂ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಫಿನಾಲೆ ಹತ್ರ ಬರ್ತಾ ಇದೆ. ಎಲ್ಲಾ ಕಡೆ ಒಂದೊಂದು ಅಭಿಪ್ರಾಯಗಳು ಏರಿಳಿತ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಫಿನಾಲೆ ಬರೋವರ್ಗುನು ಜನರ ಅಭಿಪ್ರಾಯ ಯಾರ ಮೇಲೆ ನಿಂತಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಯಾಕಂದ್ರೆ ಫಿನಾಲೆ ಟೈಮಲ್ಲಿ ಒಂದು ಚಿಕ್ಕ ವೋಟ್ ಕೂಡ ಯಾರು ಗೆಲ್ಲೋದನ್ನ ನಿರ್ಧಾರ ಮಾಡ್ಬಿಡತ್ತೆ. ಅದಕ್ಕೋಸ್ಕರ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಈಗ ಆಲ್ರೆಡಿ ರಕ್ಷಿತಾ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಗಿಲ್ಲಿ ನಟ ಆಗಿರ್ಬೋದು, ರಾಘು ಅವರು, ಧ್ರುವಂತ್ ಹಾಗೆ ರಾಶಿಕಾ ಈಗ ಆಲ್ರೆಡಿ ರೇಸ್ ಅಲ್ಲಿ ಇದ್ದಾರೆ. ಇವ್ರ ಬಗ್ಗೆ ಎಲ್ಲಾ ಕಡೆಯಿಂದ ಹೋಪ್ ಇದೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ. ಈ ವಾರ ಫಿನಾಲೆ ಟಾಸ್ಕ್ ನಡೀತಾ ಇರೋದ್ರಿಂದ ಎಲ್ಲರ ಗಮನ ಬಿಗ್ ಬಾಸ್ ನತ್ತ ಇದೆ. ಇನ್ನ ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಫಿನಾಲೆ ಕೂಡ ಅನೌನ್ಸ್ ಆಗತ್ತೆ. ಇದು ಯಾರು ಗೆಲ್ತಾರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫೈನಲಿಸ್ಟ್ ಹಾಗೆ ಟ್ರೋಫಿಯನ್ನ ಯಾರು ತಗೊಳ್ತಾರೆ ಅನ್ನೋದು ಇಡೀ ಕನ್ನಡಿಗರು ಕಾದು ನೋಡ್ತಾ ಇದ್ದಾರೆ. ನಾವು ಕೂಡ ಕಾಯ್ತಾ ಇದ್ದೀವಿ. ಬಿಗ್ ಬಾಸ್ ನ ಮತ್ತಷ್ಟು ಅಪ್ಡೇಟ್ಗಾಗಿ ನೀವು ಕಾಯ್ತಾ ಇರಿ. ಹಾಗೆ ಸಂಜೆ ವಾಣಿಯನ್ನ ನೋಡ್ತಾ ಇರಿ.